ಇಂದು ನಾವು ಗ್ರ್ಯಾಂಡ್ ಯೂನಿಯನ್ ಕೆನಾಲ್ ಅಥವಾ ಫಾಕ್ಸ್ಟನ್ ಲಾಕ್ಸ್ ಅನ್ನೋ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವು. ಇದನ್ನು 1810ರಲ್ಲಿ ಬರ್ಮಿಂಗ್ಹ್ಯಾಮಿಂದ ಮಿಡ್ಲ್ಯಾಂಡ್ ಮತ್ತು ಲಂಡನ್ನಿಗೆ ಕಮ್ಯುನಿಕೇಷನ್ ಆಗಿ ಒಂದು ಲಿಂಕ್ ಆಗಿ ಉಪಯೋಗಿಸ್ತಾಯಿದ್ರು. ಅಂದಿನ ಕಾಲದಲ್ಲಿ ಮೋಟಾರ್ ವಾಹನಗಳಾಗಲಿ ರೈಲ್ಗಳಾಗಲಿ ಅಷ್ಟಾಗಿ ಇರಲಿಲ್ಲ. ಇದನ್ನೇ ಕಮ್ಯುನಿಕೇಷನ್ ಆಗಿ ಉಪಯೋಗಿಸ್ತಾಯಿದ್ರು. ಇದು ಸುಮಾರು 34 ಎಕರೆ ಹಸಿರು ಜಾಗದಲ್ಲಿ ಇದೆ. ಬ್ರಿಟನ್ನ ಅತಿ ಉದ್ದವಾದ ಮೆಟ್ಟಿಲುಗಳುಳ್ಳ ದೋಣಿ ವಿಹಾರದ ಕಾಲುವೆಗಳಾಗಿದೆ. ಈ ಭಾಗದಲ್ಲಿ ದೋಣಿಯು 75 ಅಡಿ ಎತ್ತರದಿಂದ ಕೆಳಗಡೆ ಮೆಟ್ಟಿಲುಗಳ ಮೂಲಕ ಕ್ರಮೇಣ ಬರುತ್ತದೆ. ಹಾಗೆಯೇ ಕೆಳಗಡೆಯಿಂದ 75 ಅಡಿ ಮೇಲೆ ಕೂಡ ದೋಣಿ ಹತ್ತುತ್ತೆ. ಹೇಗೆ ಅಂತ ಆಮೇಲೆ ನೋಡೋಣ. ಇದು ಹಾರ್ಬರೆಸ್ಟ್ ಮಾರ್ಕೆಟ್, ನಾರ್ತ್ ಮತ್ತು ಸೌತ್ ಇಂಗ್ಲೆಂಡನ್ನು ಈ ಕೆನಾಲ್ ಮೂಲಕ ತಲುಪ್ತಾ ಇದ್ರು. ಆ್ಯಕ್ಚುಲಿ ಇದು ಒಂದು ನದಿ. ಇದರ ಹೆಸರು ಸೋರ್ ಅಂತ, ರಿವರ್ ಸೋರ್. ಫಾಕ್ಸ್ಟನ್ ಅನ್ನೋದು ಕೇಂಬ್ರಿಡ್ಜ್ ಹತ್ರ ಇರುವ ಒಂದು ಸಣ್ಣ ಹಳ್ಳಿ. ಈ ಮೆಟ್ಟಲು ಇರುವ ಕಾಲುವೆಗೆ ಫಾಕ್ಸ್ಟನ್ ಲಾಕ್ಸ್ ಅಂತಲೇ ಹೆಸರು. ಒಂದೊಂದು ಮೆಟ್ಟಲಿಗೂ ಒಂದೊಂದು ಲಾಕ್ ಇರುತ್ತೆ, ಬಾಗಿಲಿರುತ್ತೆ. ಮೇಲಿನ ಬಾಗಿಲು ಓಪನ್ ಆದಾಗ ಕೆಳಗಡೆ ಬಾಗಿಲು ಕ್ಲೋಸ್ ಆಗಿರುತ್ತೆ. ಹಾಗಾಗಿ ದೋಣಿ ನಿಧಾನಕ್ಕೆ ಕೆಳಗಡೆ ಇಳಿಯುತ್ತೆ. ನಂತರ ದೋಣಿ ಮುಂದೆ ಬರುತ್ತೆ. ಮುಂದೆ ಬಂದಾಗ ಈ ಮೇಲಿನ ಬಾಗಿಲು ತೆಕ್ಕೊಂಡಿರುತ್ತೆ, ಕೆಳಗಡೆ ಬಾಗಿಲು ಅದೇ ಥರನೇ ಕ್ಲೋಸ್ ಆಗಿರುತ್ತೆ. ನೋಡಿ, ಕ್ರಮೇಣ ಅಲ್ಲಿರೋ ನೀರು ಖಾಲಿ ಮಾಡಿ ದೋಣಿ ಕೆಳಗಡೆ ಹೋಗುತ್ತೆ. ಪುನಃ ಗೇಟ್ ಓಪನ್ ಆಗಿ ಮುಂದಿನ ಮೆಟ್ಟಲಿಗೆ ಬರುತ್ತೆ. ಈ ತರಹದ ಸುಮಾರು 10 ಲಾಕ್ಗಳಿದೆ. ಇಲ್ಲಿ ರೆಡ್ ಪೆಡಲ್ ಮತ್ತು ವೈಟ್ ಪೆಡಲ್ ಅಂತ ಇರುತ್ತೆ. ರೆಡ್ ಪೆಡಲ್ಲು ಲಾಕ್ ಒಳಗಡೆ ನೀರು ತುಂಬಿಸುತ್ತೆ. ವೈಟ್ ಪೆಡಲ್ಲು ಅದನ್ನು ಖಾಲಿ ಮಾಡುತ್ತೆ. ಮೇಲಿಂದ ಕೆಳಗಡೆ ಇಳಿಯೋಕ್ಕೆ 75 ಅಡಿ ಅಥವಾ ಕೆಳಗಡೆಯಿಂದ ಮೇಲೆ ಹೋಗೋಕ್ಕೆ ಸುಮಾರು 45 ನಿಮಿಷದಿಂದ 1 ಗಂಟೆ ಬೇಕಾಗುತ್ತೆ. ಇದರ ಆರ್ಕಿಟೆಕ್ಚರ್ ಬೆಂಜಮಿನ್ ಬೇವನ್ ಅಂತ. ನಿರ್ಮಿಸಿದ ಕಂಪನಿ J&H ಗೇವೆನ್ ಆಫ್ ಹ್ಯಾಮರ್-ಸ್ಮಿತ್, ಲಂಡನ್. ಇವರು ನಿರ್ಮಿಸಿದ್ದಾರೆ. ಸಾಧಾರಣ 1810ರಲ್ಲಿ ಶುರು ಮಾಡಿ 1813ಕ್ಕೆ ಇದು ಓಪನ್ ಆಗಿದೆ. ಇದು ಯುರೋಪಿಯನ್ ರೂಟ್ ಆಫ್ ಇಂಡಸ್ಟ್ರಿಯಲ್ ಹೆರಿಟೇಜ್ ಸೈಟ್ ಆಗಿದೆ. ಇಲ್ಲಿ ಸುತ್ತಮುತ್ತ ಅನೇಕ ಹಕ್ಕಿಗಳೆಲ್ಲ ಇದೆ. ಬೆಳ್ಳಕ್ಕಿ, ಮಿಂಚುಳ್ಳಿ, ಸ್ವ್ಯಾನ್ ನೆಕ್, ಡಕ್ ಎಲ್ಲ ಇದೆ. ಇದನ್ನು ಬ್ರಿಟಿಷ್ ವಾಟರ್ವೇಸ್ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡಿ, ಈ ಸೇತುವೆನ ಓಪನ್ ಮಾಡಿ ಬೋಟ್ ಹೋಗೋದಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಅದು ಹೋದ ನಂತರ ಮತ್ತೆ ಸೇತುವೆನ ಕ್ಲೋಸ್ ಮಾಡ್ತಾರೆ. ಇದು ಒಂಥರ ಲಾಕ್, ಗಮನಿಸ್ಬೋದು ನೀವು. ಬೋಟ್ ಹೋಗ್ತಾ ಇದೆ. ಅದು ಹೋದ ನಂತರ ಮತ್ತೆ ಸೇತುವೆನ ಮೊದಲಿನ ಸ್ಥಿತಿಗೆ ನಡ್ಕೊಂಡು ಹೋಗಂಗೆ ಮಾಡ್ತಾರೆ. ಇಲ್ಲಿಂದ ಲೆಸ್ಟರು, ಲಂಡನ್ ಮುಂತಾದ ಕಡೆ ಕನೆಕ್ಟಿಂಗ್ ಕೆನಾಲ್ಸ್ಗಳು ಇದೆ. ಇಲ್ಲಿ ಕೆನಾಲ್ ಮ್ಯೂಸಿಯಂ ಇದೆ. ದೋಣಿ ಬಾಡಿಗೆಗೆ ಸಿಗುತ್ತೆ. ಪ್ಯಾಡಲ್ ಬೋರ್ಡಿಂಗ್ ಇದೆ. ಹತ್ತಿರ ರೆಸ್ಟೋರೆಂಟು, ವಾಶ್ರೂಮ್ ಎಲ್ಲ ಇದೆ. ಭಾಳ ಒಳ್ಳೆಯ ಆಹಾರಗಳು ಸಿಗುತ್ತೆ. ಕಾಫಿ ನಾವು ಇಲ್ಲಿ ಕುಡಿದ್ವಿ. ಸಾಧಾರಣ ಈ ಬೋಟ್ಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಡೆಸ್ತಾ ಇರ್ತಾರಂತೆ. ಸಾವಿರದ 1900ರಲ್ಲಿ ಫಾಕ್ಸ್ಟನ್ ಇನ್ಕ್ಲೈನ್ಡ್ ಪ್ಲೇನ್ ಕಾಣಿಸ್ತಾ ಇದೆ ನೋಡಿ, ಅದನ್ನು ಕಟ್ಟಿದ್ರು. ಆದರೆ ಅದು ಕಮರ್ಷಿಯಲ್ ಆಗಿ ಜಾಸ್ತಿ ದಿವಸ ಸರ್ವೈವ್ ಆಗಲಿಲ್ಲ. ನನ್ನ ಪ್ರಕಾರ ಲೆಸ್ಟರ್ ಶೈರ್ಗೆ ಬಂದವರೆಲ್ಲ ಈ ಫಾಕ್ಸ್ಟನ್ ಲಾಕ್ಸ್ ಅದನ್ನು ನೋಡಲೇಬೇಕಾದ ಒಂದು ಸ್ಥಳ. ನಮಸ್ಕಾರ.